ಹಾಯ್ ಫ್ರೆಂಡ್ಸ್, ಬೆಂಗಳೂರು ಭೂಗತ ಜಗತ್ತನ್ನ ಆಳಿದ ಆಯಿಲ್ ಕುಮಾರನ ಬಗ್ಗೆ ನಿಮಗೆಷ್ಟು ಗೊತ್ತು? ದಲಿತ ಹುಡುಗ ಡಾನ್ಗಳನ್ನೇ ಅಂಗೈಯಲ್ಲಿ ಆಡಿಸಿದ್ದು ಹೇಗೆ? ಮಚ್ಚು ಹಿಡಿಯದೆ ಗುಂಡು ಹಾರಿಸದೆ ಭೂಗತ ಜಗತ್ತನ್ನ ನಡುಗಿಸಿದ್ದು ಹೇಗೆ? ಇಷ್ಟೆಲ್ಲ ಮಾಡಿದ್ರೂ ಒಂದು ಬಾರಿಯೂ ಜೈಲಿಗೆ ಹೋಗಲಿಲ್ಲ ಯಾಕೆ? ಆಯಿಲ್ ಕುಮಾರನ ಅಂತ್ಯ ಹೇಗಾಯ್ತು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಶೂ ಅಂಗಡಿ ಇಟ್ಟಿದ್ದ ಆಯಿಲ್ ಕುಮಾರ್. ಬೆಂಗಳೂರು ಭೂಗತ ಜಗತ್ತು ಅಂದ ಕೂಡಲೇ ಕೇಳಿ ಬರುವ ಹೆಸರು ಆಯಿಲ್ ಕುಮಾರ. ಈತನ ನಿಜವಾದ ಹೆಸರು ಶಿವಕುಮಾರ್. ಈತ 1951ರಲ್ಲಿ ದಲಿತ ಕುಟುಂಬವೊಂದರಲ್ಲಿ ಜನಿಸಿದ. ಬೆಂಗಳೂರಿನ ಅವೆನ್ಯೂ ರೋಡ್ನಲ್ಲಿ ಒಂದು ಶೂ ಅಂಗಡಿ ಇಟ್ಕೊಂಡಿದ್ದ. ಹೀಗಾಗಿ ಈತನನ್ನ ಬೂಟ್ ಹೌಸ್ ಕುಮಾರ್ ಅಂತ ಕೂಡ ಕರಿತಾ ಇದ್ರು. ಅದು 1970ರ ದಶಕ. ಶಿವಕುಮಾರನ ಶೂ ಅಂಗಡಿ ಬಿಸ್ನೆಸ್ ತುಂಬಾ ಡಲ್ ಆಗಿತ್ತು. ಮತ್ತೊಂದ್ ಕಡೆ ಆಯಿಲ್ ಮಾಫಿಯಾ ಕೂಡ ಜೋರಾಗಿ ನಡೀತಿತ್ತು. ಆದ್ರೆ ಇನ್ನು ಶಿವಕುಮಾರ ಈ ಬಿಸ್ನೆಸ್ಗೆ ಇಳಿದಿರ್ಲಿಲ್ಲ. ಒಂದಿನ ಆಯಿಲ್ ದಂಧೆಕೋರರು ಈತನ ಬಳಿ ಬಂದು ತಮ್ಮ ಕಳ್ಳ ಮಾಲು ಆಯಿಲ್ ಅನ್ನು ಅಂಗಡಿಯಲ್ಲಿ ಇಟ್ಕೊಳ್ಬೇಕು, ಅದಕ್ಕೆ ವಾರಕ್ಕೆ ಇಂತಿಷ್ಟು ದುಡ್ಡು ಕೊಡ್ತೀವಿ ಅಂದ್ರು. ಅದಕ್ಕೆ ಶಿವಕುಮಾರ್ ಓಕೆ ಅಂದ. ಆಯಿಲ್ ಟ್ಯಾಂಕರ್ಗಳ ಮಾಲೀಕರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಒಂದೊಂದು ಟ್ಯಾಂಕರ್ನಿಂದ ಸ್ವಲ್ಪ ಸ್ವಲ್ಪವೇ ಆಯಿಲ್ ಕದಿಯೋದು, ನಂತರ ಅದನ್ನ ಕಡಿಮೆ ಬೆಲೆಗೆ ಮಾರೋದೇ ಆಯಿಲ್ ಮಾಫಿಯಾ ಆಗಿತ್ತು. ಖುದ್ದು ದಂಧೆಗೆ ಇಳಿದ ಶಿವಕುಮಾರ್. ಕಳ್ಳ ಮಾಲು ಆಯಿಲ್ ಸ್ಟಾಕ್ ಮಾಡ್ತಿದ್ದಕ್ಕೆ ಶಿವಕುಮಾರ್ಗೆ 2,000 ರೂಪಾಯಿ ಸಿಗ್ತಾ ಇತ್ತು. ಆಗ ಶಿವಕುಮಾರ್ಗೆ ಒಂದು ಯೋಚನೆ ಬಂತು. ನಾನ್ಯಾಕೆ 2,000ಕ್ಕೆ ಸ್ಟಾಕ್ ಮಾಡಿಡ್ಬೇಕು, ನಾವೇ ಆಯಿಲ್ ದಂಧೆ ಯಾಕೆ ಮಾಡಬಾರ್ದು ಅಂತ. ಆಗ ಆಯಿಲ್ ಟ್ಯಾಂಕರ್ ಡ್ರೈವರ್ಗಳನ್ನ ಸೆಟ್ ಮಾಡಿಕೊಂಡು ತಾನೇ ಆಯಿಲ್ ದಂಧೆ ಶುರು ಮಾಡಿಬಿಟ್ಟ. ಡ್ರೈವರ್ಗಳು ಒಪ್ಪದೇ ಇದ್ರೆ ರೌಡಿಗಳ ಮೂಲಕ ಹೊಡೆಸಿದ. ಬೆಂಗಳೂರಿನಲ್ಲಿ ಏರಿಯಾಗೊಂದರಂತೆ ಶೆಡ್ಗಳನ್ನ ಮಾಡಿ ಬ್ಯಾರೆಲ್ಗಳಲ್ಲಿ ಆಯಿಲ್ ಸಂಗ್ರಹಿಸಲು ಶುರು ಮಾಡ್ದ. ಈ ರೀತಿ ಅಕ್ರಮ ದಂಧೆ ಅಂದ್ರೆ ಅಲ್ಲಿಗೆ ರೌಡಿಗಳ ಕಣ್ಣು ಬಿದ್ದೇ ಬೀಳುತ್ತೆ. ಹೀಗಾಗಿ ರೌಡಿಗಳಿಗೆ ವಾರಕ್ಕೆ ಇಂತಿಷ್ಟು ಅಂತ ಮಾಮೂಲಿ ಕೂಡ ಕೊಡೋಕೆ ಶುರು ಮಾಡ್ದ. ಇಲ್ಲಿಗಲ್ ಬಿಸ್ನೆಸ್ ಆದ್ರೂ ಗಾಂಧಿನಗರದಲ್ಲಿ ಆಫೀಸ್ ಇಟ್ಕೊಂಡು ವ್ಯವಹಾರ ನಡೆಸ್ತಿದ್ದ ಈ ಶಿವಕುಮಾರ್. ಇಲ್ಲಿಂದ ಈತನ ಹೆಸರು ಆಯಿಲ್ ಕುಮಾರ್ ಅಂತ ಬದಲಾಗಿ ಹೋಯ್ತು. ದೊಡ್ಡ ರೌಡಿಗಳನ್ನೇ ಸಾಕಲು ನಿರ್ಧಾರ. ಆಯಿಲ್ ಬಿಸ್ನೆಸ್ ನಿಂದ ತಿಂಗಳಿಗೆ ಲಕ್ಷಗಟ್ಟಲೆ ದುಡ್ಡು ಬರ್ತಿತ್ತು. ವಾರಕ್ಕೊಂದು ದಿನ ಆಯಿಲ್ ಕುಮಾರನ ಆಫೀಸ್ ಮುಂದೆ ರೌಡಿಗಳು ಸಾಲುಗಟ್ಟಿ ನಿಲ್ತಾ ಇದ್ರು. ಒಂದ್ ಹಂತಕ್ಕೆ ಆ ಕಾಲದಲ್ಲಿ ಈ ಆಯಿಲ್ ಮಾಫಿಯಾನೇ ಬೆಂಗಳೂರು ಭೂಗತ ಜಗತ್ತನ್ನ ಸಾಕಿತ್ತು. ಆದ್ರೆ ಪುಡಿ ರೌಡಿಗಳಿಗೆ ಮಾಮೂಲಿ ಕೊಟ್ಟು ಆಯಿಲ್ ಕುಮಾರನಿಗೂ ಸಾಕಾಗಿತ್ತು. ಹೀಗಾಗಿ ಕೊತ್ವಾಲ್ ರಾಮಚಂದ್ರನಂತ ದೊಡ್ಡ ರೌಡಿಯನ್ನೇ ತನ್ನ ಕಡೆ ಸೆಳೆದುಕೊಂಡ ಆಯಿಲ್ ಕುಮಾರ. ಆಯಿಲ್ ಕುಮಾರನಿಗೆ ಕೊತ್ವಾಲನ ರಕ್ಷಣೆ ಸಿಕ್ಕ ಬಳಿಕ ಉಳಿದ ಪುಡಿ ರೌಡಿಗಳು ಸುಮ್ಮನಾದ್ರು. ಆಗಾಗ ಕೊತ್ವಾಲ್ಗೆ ಏನ್ ಕೊಡ್ಬೇಕೋ ಅಷ್ಟು ಕೊಟ್ರೆ ಕೆಲಸ ಮುಗಿತಿತ್ತು. ಆದ್ರೆ ಜೈರಾಜ್ ಜೈಲಿಂದ ಹೊರ ಬಂದ ಮೇಲೆ ಆಯಿಲ್ ಕುಮಾರನ ಬಿಸ್ನೆಸ್ಗೆ ಅಡ್ಡಿ ಆಯ್ತು. ಅದಕ್ಕೆ ಕೊತ್ವಾಲ್ ಮೂಲಕ ಜೈರಾಜ್ಗೆ ಸ್ಕೆಚ್ ಹಾಕಲಾಯಿತು. ಕಾನಿಷ್ಕ ಹೋಟೆಲ್ನಲ್ಲಿ ನಡೆದ ಗಲಾಟೆಯಲ್ಲಿ ಜೈರಾಜ್ ಎಸ್ಕೇಪ್ ಆದ. ಕೊತ್ವಾಲ್ ಅಂತ್ಯ, ಮುತ್ತಪ್ಪ ರೈಗೆ ಜೈ. ಕೊತ್ವಾಲ್ ರಾಮಚಂದ್ರನನ್ನ 1986ರಲ್ಲಿ ಅವನ ಶಿಷ್ಯರೇ ಹೊಡೆದು ಪರಲೋಕಕ್ಕೆ ಕಳುಹಿಸಿದ್ರು. ಇದಾದ್ಮೇಲೆ ಮುತ್ತಪ್ಪ ರೈ ಜೊತೆ ಸೇರ್ಕೊಂಡ ಆಯಿಲ್ ಕುಮಾರ ಜೈರಾಜ್ಗೆ ಮುಹೂರ್ತ ಇಟ್ಟ. 1989ರಲ್ಲಿ ಮುತ್ತಪ್ಪ ರೈ ಜೈರಾಜ್ಗೆ ಸ್ಕೆಚ್ ಹಾಕಿ ಎತ್ಬಿಟ್ರು. ಆಗ ಡಾನ್ ಪಟ್ಟಕ್ಕೆ ಏರಿದವರು ಮುತ್ತಪ್ಪ ರೈ. ಜೈರಾಜ್ ಹೋಗಿ ಮುತ್ತಪ್ಪ ರೈ ಬಂದಿದ್ದು ಕೂಡ ಆಯಿಲ್ ಕುಮಾರನಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮುತ್ತಪ್ಪ ರೈಗೆ ಸ್ಕೆಚ್ ಹಾಕಲು ಶುರು ಮಾಡ್ದ. ಈ ವಿಚಾರ ತಿಳಿದ ಮುತ್ತಪ್ಪ ರೈ ಡೈರೆಕ್ಟ್ ಆಗಿ ಆಯಿಲ್ ಕುಮಾರನಿಗೆ ಮುಹೂರ್ತ ಇಟ್ರು. 1990ರಲ್ಲಿ ಮುತ್ತಪ್ಪ ರೈ ದುಬೈನಲ್ಲಿ ಕೂತೆ ಆಯಿಲ್ ಕುಮಾರನನ್ನ ಎತ್ತಿಸಿದ್ರು. ಅಲ್ಲಿಗೆ ಬೆಂಗಳೂರು ಭೂಗತ ಜಗತ್ತಿನ 3ನೇ ದೊರೆಯ ಹೆಣವೂ ಬಿದ್ದಿತ್ತು. ಎಲ್ಲ ದಂಧೆಗಳ ಬಾಸ್ ಈ ಕುಮಾರ. ಆಯಿಲ್ ಕುಮಾರ ಶುರು ಮಾಡಿದ್ದು ಆಯಿಲ್ ಬಿಸ್ನೆಸ್. ಆದ್ರೆ ಅದೊಂದೇ ಮಾಡ್ಕೊಂಡು ಇರಲಿಲ್ಲ. ಅದರ ಜೊತೆಗೆ ಫಿಲ್ಮ್ ಡಿಸ್ಟ್ರಿಬ್ಯೂಷನ್, ಅಕ್ರಮ ಹಣ ಸಾಗಾಣಿಕೆ, ಹೀಗೆ ಆಗ ಬೆಂಗಳೂರಿನಲ್ಲಿ ಏನೆಲ್ಲ ಅಕ್ರಮಗಳು ನಡೀತಿದ್ವೋ ಅವೆಲ್ಲದರಲ್ಲೂ ಈತನ ಕೈ ಇತ್ತು. ಇದರ ಜೊತೆಗೆ ಆಯಿಲ್ ಕುಮಾರ ತುಂಬಾ ಬುದ್ಧಿವಂತನಾಗಿದ್ದ. ಇದೇ ಕಾರಣಕ್ಕೆ ಈತನನ್ನು ಬೆಂಗಳೂರು ಭೂಗತ ಜಗತ್ತಿನ ಶಕುನಿ ಅಂತ ಕರೆಯಲಾಗುತ್ತೆ. ಎಲ್ಲ ರೌಡಿಗಳನ್ನ ತನ್ನ ಅಂಗೈಯಲ್ಲಿ ಇಟ್ಕೊಂಡು ಕುಣಿಸ್ತಿದ್ದ. ಈತ ಬೆಂಗಳೂರು ಭೂಗತ ಜಗತ್ತು ಆಳಿದ್ರೂ ಒಂದು ದಿನವೂ ಮಚ್ಚು ಹಿಡಿಯಲಿಲ್ಲ.
ಗುಂಡು ಹಾರಿಸ್ಲಿಲ್ಲ, ಜೈಲಿಗೂ ಹೋಗ್ಲಿಲ್ಲ. ರೌಡಿಗಳಿಂದ ಹಿಡಿದು ಪೊಲೀಸರವರೆಗೆ ಎಲ್ಲರಿಗೂ ಎಷ್ಟೆಷ್ಟು ಮಾಮೂಲಿ ಕೊಡಬೇಕೋ ಅಷ್ಟು ಕೊಟ್ಟು ಚೆನ್ನಾಗಿ ಇಟ್ಕೊಂಡಿದ್ದ. ರಾಜಕಾರಣಿಗಳ ಜೊತೆಗೂ ನಿಕಟ ನಂಟು ಹೊಂದಿದ್ದ. ತಾನೊಬ್ಬ ದಂಧೆಕೋರ ಅನ್ನೋದಕ್ಕಿಂತ ಬಿಸ್ನೆಸ್ ಮನ್ ರೀತಿ ಗುರುತಿಸಿಕೊಂಡಿದ್ದ. ಐಷಾರಾಮಿ ಬದುಕಿನಿಂದ ಫೇಮಸ್. ಭೂಗತ ಜಗತ್ತಿನ ಮಾಜಿ ರೌಡಿಗಳು ಇಂದಿಗೂ ಆಯಿಲ್ ಕುಮಾರ ಅಂದ ಕೂಡಲೇ ಆತನ ಐಷಾರಾಮಿ ಜೀವನದ ಬಗ್ಗೆ ಮಾತನಾಡ್ತಾರೆ. ಅಂದಿನ ಕಾಲದಲ್ಲಿ ರೌಡಿಗಳು ಬೈಕು, ಆಟೋ, ಓಮಿನಿಗಳಲ್ಲಿ ಓಡಾಡ್ತಿದ್ರು. ಡಾನ್ ಆಗಿ ಮೆರೆದ ಜಯರಾಜ್, ಕೊತ್ವಾಲ್ ರಾಮಚಂದ್ರಾರೇ ಅಂಬಾಸಿಡರ್ ಕಾರಿನಲ್ಲಿ ಓಡಾಡ್ತಿದ್ರು. ಆದ್ರೆ ಈ ಆಯಿಲ್ ಕುಮಾರ ಮಾತ್ರ ಇಂಪೋರ್ಟೆಡ್ ಹೈಫೈ ಕಾರಿನಲ್ಲಿ ಓಡಾಡ್ತಿದ್ದ. ಎಷ್ಟೋ ಸಲ ರೌಡಿಗಳು ಆಯಿಲ್ ಕುಮಾರನನ್ನು ಎತ್ತಲು ಹೋಗಿ ಆತನ ಕಾರು ಚೇಸ್ ಮಾಡೋಕ್ಕಾಗದೆ ವಾಪಸ್ ಬಂದಿದ್ದುಂಟು. ಸೂಟು, ಬೂಟು, ವಾಚು ಎಲ್ಲವೂ ದುಬಾರಿಯದ್ದಾಗಿತ್ತು. ಯಾವ ಡಾನ್ ಕೂಡ ಈತನಷ್ಟು ಅದ್ದೂರಿಯಾಗಿ ಜೀವನ ನಡೆಸಲಿಲ್ಲ. 1989ರ ವೇಳೆಗೆ ಈತ ತಿಂಗಳಿಗೆ ಅಕ್ರಮ ದಂಧೆಗಳಿಂದ 3 ಕೋಟಿ ರೂಪಾಯಿ ಸಂಪಾದಿಸ್ತಿದ್ದ. ಅದರಲ್ಲಿ ತಿಂಗಳಿಗೆ 1 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡ್ತಿದ್ದ. ಈತ ಮದುವೆಯಾಗಿ ಮಕ್ಕಳೂ ಇದ್ರು. ಆದ್ರೆ ಈಗ ಇವರ ಬಗ್ಗೆ ಮಾಹಿತಿ ಇಲ್ಲ. ಫ್ರೆಂಡ್ಸ್, ಇದು ಬೆಂಗಳೂರು ಭೂಗತ ಜಗತ್ತಿನ ಶಕುನಿ ಶಿವಕುಮಾರ್ ಅಲಿಯಾಸ್ ಆಯಿಲ್ ಕುಮಾರನ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈತನ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.